And how is India and Israel bonding, sir? India and Israel also are very good because we are dependent largely on their technology Weapon. for the weapon, for the defense. They have supported us with ತುಂಬ ವೆಪನ್ಸ್ಗಳು ಸಪೋರ್ಟ್ ಮಾಡ್ತಿದ್ದಾರೆ. ಬರಾಕ್ ಆಗಿರ್ಬೋದು, ಅನೇಕ ವೆಪನ್ಸ್ಗಳು, ಸ್ಪೈಸ್ ಆಗಿರ್ಬೋದು, ವಾಟ್ ವಿ ಯೂಸ್ಡ್ ಇನ್ ಬಾಲಾಕೋಟ್ ಅವೆಲ್ಲ. ಆಮೇಲೆ ಈವನ್ ನಾವು ಕಾರ್ಗಿಲ್ ಯುದ್ಧದಲ್ಲಿ ವಿ ಡಿಂಟ್ ಹ್ಯಾವ್ ದಿ ಮಿಸೈಲ್ಸ್ ಫಾರ್ ಮಿರಾಜ್ ಬಿಕಾಸ್ ಅಮೆರಿಕನ್ಸ್ ಡಿಡ್ ನಾಟ್ ಸಪೋರ್ಟ್ ಅಸ್ ಟು ಇಂಟಿಗ್ರೇಟ್ ದ ಮಿಸೈಲ್ಸ್. ಲೇಸರ್ ಗೈಡೆಡ್ ಬಾಂಬ್ಸ್ಗಳು ಅದೆಲ್ಲ ಇಂಟಿಗ್ರೇಟ್ ಮಾಡಿ ಕಾರ್ಗಿಲ್ ಯುದ್ಧನ ಒಂಥರ ಗೆಲ್ಲಂಗ್ ಮಾಡಿದ್ದು ಇಸ್ರೇಲಿಯನ್ಸ್. ಸೊ ಇಸ್ರೇಲ್ ಈಸ್ ವೆರಿ ಗುಡ್ ವಿತ್ ಅಸ್. ಸೊ ವಿ ಆರ್ ಗುಡ್ ವಿತ್ ಆಲ್ ದ ಕಂಟ್ರೀಸ್. ಸಿ ವಿ ಆರ್ ಗುಡ್, ವಿ ಆರ್ ಟೇಕಿಂಗ್ ಸಪೋರ್ಟ್ ವೇರ್ ಎವರ್ ವಿ ಫೈಂಡ್ ಇಟ್ಸ್ ಎಕನಾಮಿಕಲ್ ಆ್ಯಂಡ್ ಇಟ್ ಈಸ್ ಹೆಲ್ಪ್ಫುಲ್ ಟು ಅಸ್. ಆ ದೇಶಗಳ ಜೊತೆ ಒಪ್ಪಂದ ನಾವು ಮಾಡ್ಕೊಂಡೇ ಇದ್ದೀವಿ. ಚೈನಾಯಿಂದನೂ ತಗೋತಾ ಇದ್ದೀವಿ. ವಿ ಹ್ಯಾವ್ ನಾಟ್ ಸ್ಟಾಪ್ ಎನಿಥಿಂಗ್ ಫ್ರಮ್ ಚೈನಾ. ಇವತ್ತು ಸೋಲಾರ್ ಪ್ಯಾನಲ್ಸ್ ತಗೋಬೇಕು, ಸೋಲಾರ್ ಪ್ಯಾನಲ್ಸ್ ನಡೆಸ್ಬೇಕು, ರೇರ್ ಅರ್ತ್ ಮೆಟೀರಿಯಲ್ಸ್ ಬರಬೇಕು, EV ಮಾಡಬೇಕು ಅಂದರೆ ಯೂನಿಟ್ ಚೈನೀಸ್. ಸ್ಟಿಲ್ ವಿ ಆರ್ ಡಿಪೆಂಡೆಂಟ್ ಆನ್ ಚೈನಾ. So we are doing business even with them. Except Pakistan, we are doing with everybody. Even ಪಾಕಿಸ್ತಾನಕ್ಕೂ ಏನೋ ಅಲ್ಪ ಸ್ವಲ್ಪ ಗೋಧಿನೋ ಅದೋ ಇದೋ ಕಳಿಸ್ತಾ ಇದ್ದೀವಿ, ಅದನ್ನು ನಾವೇನಿಲ್ಲ. ಸೊ ವಿ ಆರ್ ನಾಟ್ ಅಗೇನ್ಸ್ಟ್ ಎನಿಬಡಿ. ಅವರ್ಸ್ ಏನಂದ್ರೆ ವಿ ಆರ್ ಓನ್ಲಿ ಇನ್ ಡಿಫೆನ್ಸಿವ್ ಮೋಡ್. ಅಫೆನ್ಸಿವ್ ನಾವು ಯಾವತ್ತೂ ಇಲ್ಲ. ನಮ್ಮ ದೇಶದ ಮೇಲೆ ವಿ ವರ್ ಕಂಪ್ಲೀಟ್ಲಿ ಡಿಫೆನ್ಸಿವ್. ಬಟ್ ಈಗಿರೋ ಸರ್ಕಾರ ಬಂದ ಮೇಲೆ ವಿ ಹ್ಯಾವ್ ಗಾನ್ ಲಿಟಲ್ ಅಫೆನ್ಸಿವ್. ಅಂದರೆ ನಮ್ಮನ್ನ ಕೆಣಕಿದ್ರೆ ನಾವು ನಿನಗೆ ತಕ್ಕ ಉತ್ತರ ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ ಅಷ್ಟೇ. ಬಟ್ ವಿ ಡೋಂಟ್ ವಾಂಟ್ ಟು ಫೈಟ್ ವಿತ್ ಎನಿಬಡಿ. ವಿ ವಾಂಟ್ ಟು ಬಿ ಗುಡ್ ವಿತ್ ಎವ್ರಿಬಡಿ. ಕರೆಕ್ಟ್. ಬಟ್ ವಿ ಡೋಂಟ್ ವಾಂಟ್ ಅವರ್ ಕಂಟ್ರಿ ಹಂಗೆ ಅಂದ್ಬಿಟ್ಟು ವಿ ಡೋಂಟ್ ವಾಂಟ್ ಟು ಲೂಸ್ ಎವ್ರಿಥಿಂಗ್ ಟು ಅಸ್. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲಿಗೆ ಹೋಗಿ ವಾಪಸ್ ಬಂದ ನಂತರ ಇವೆಲ್ಲ ಬೆಳವಣಿಗೆಗಳು ಶುರುವಾಯಿತು ಅನ್ನುವಂತಹ ಮಾತುಕತೆ, ವಿಚ್ ಇಸ್ ಟ್ರೂ ಆಲ್ಸೋ. ಎಫೆಕ್ಟ್ ಏನಾಗಬಹುದು ಅಂತ ಅನ್ಸುತ್ತೆ? ಮೋದಿಯವರು ಹೋಗಿದ್ದು ಪ್ರಾಬಬ್ಲಿ ಇದ್ರ ಬಗ್ಗೆ ಮಾತಾಡಕ್ಕಂತೂ ನನಗೇನೋ ಅನ್ಸಲ್ಲ. ದಟ್ ಈಸ್ ಪ್ಯೂರ್ಲಿ ಇಟ್ ಈಸ್ ಎ ಬಿಸ್ನೆಸ್ ಪರ್ಪಸ್ ವಾಟ್ ಹಿ ವೆಂಟ್ ಫಾರ್ ದ ಡೆವಲಪ್ಮೆಂಟ್ ವೆರಿ ಲಾಂಗ್ and it is for a long term discussion. He had gone and he had come back. ಅಫ್ಕೋರ್ಸ್ ಯಾವುದೇ ದೇಶದ ಒಂದು ಕಂಟ್ರಿ ಅಧ್ಯಕ್ಷ ಇದ್ದಾಗ ಆ ವಾರ್ ಯಾವ ದೇಶನೂ ವಾರ್ ಮಾಡೋಕ್ಕೋಗಲ್ಲ. ಈಗ ಬೈಡನ್ ವಾರ್ ಸ್ಟಾರ್ಟ್ ಆದಾಗ ಬಂದು ಇಳಿದಾಗ ಯಾವ ಬಾಂಬು ಬಂದು ಬೀಳಲ್ಲ ಇಸ್ರೇಲ್ ಮೇಲೆ. ಅರ್ಥ ಆಯ್ತಾ? ಇವನ್ ಮೋದಿ ಹೋದ್ರೂ ಆ ದೇಶದ ಮೇಲೆ ಯಾವ ಬಾಂಬು ಯಾರು ಹಾಕಕ್ಕೋಗಲ್ಲ. ಬಿಕಾಸ್ ಆ ಒಂದು ದೇಶನ ಎದುರಾಕೊಂಡಂಗೆ ಒಂದು ದೇಶದ ಪ್ರತಿನಿಧಿ ಅಲ್ಲಿ ಇರ್ತಾನೆ. ಆ ದೇಶದ ಪ್ರತಿನಿಧಿ ಇದ್ದಾಗ ಆ ದೇಶದ ಮೇಲೆ ಯಾರು ಅಲೆ ಮಾಡಕ್ ಹೋಗಲ್ಲ. ಇಟ್ ವಿಲ್ ಬಿ ಅಗೇನ್ಸ್ಟ್ ದಟ್. ಯು ವಿಲ್ ಗೆಟ್ ಯು ವಿಲ್ ಮೇಕ್ ದೆಮ್ ಆಸ್ ಎ ಎನಿಮಿ. ಸೊ ಮೋದಿ ಹೋಗಿದ್ದು ಪ್ಲಸ್ ಇದಕ್ಕೂ ನಾನು ಎಲ್ಲೂ ಕನೆಕ್ಟ್ ಮಾಡೋ ಅಂತ ಯಾವ ರೀಸನ್ನು ಕಾಣ್ತಾ ಇಲ್ಲ. ಬಿಕಾಸ್ ದಿಸ್ ಇಸ್ ನಾಟ್ ಮೋದಿ ಹೋದ್ಮೇಲೆ ಏನು ಗಲಾಟೆ ಶುರುವಾಗಿಲ್ಲ. ಇದು ವರ್ಷಗಳಿಂದ ನಡೀತಾ ಇರೋ ಗಲಾಟೆ. ಅದು ಡಿಸ್ಕಷನ್ ನಡೀತಾನೆ ಇತ್ತು. ಇದಾಗಲೇ ತುಂಬ ತಾರಕಕ್ಕೇರಿತ್ತು. ಇದಕ್ಕೂ ಇಂಡಿಯನ್ಸ್ಗೂ ಅಥವಾ ಇದಕ್ಕೂ ನಮ್ಮ ದೇಶದ ಪ್ರಧಾನಿಗೂ ಯಾವುದೇ ರೀತಿಯಾಗಿರೋ ಸಂಬಂಧ ಇಲ್ಲ ಸರ್. ಐ ಅಗ್ರಿ ದ್ಯಾಟ್. ಬಟ್ ಅಮೆರಿಕ ನಮ್ಮ ಮೇಲೆ ಟ್ಯಾಕ್ಸ್ ವಾರ್ ಮಾಡಿದ್ದಾಗಿರ್ಬೋದು, ಅತಿ ಹೆಚ್ಚು ಟ್ಯಾಕ್ಸೇಷನ್ ಅದರ ಒತ್ತಡ ಹಾಕಿದ್ದಾಗಿರ್ಬೋದು, ಇದೆಲ್ಲವನ್ನ ಗಮನಿಸ್ತಾ ಹೋಗೋದಾದರೆ ಇರಾನ್ ಜೊತೆ ನಮ್ಮ ಸಂಬಂಧ ಆಲ್ರೆಡಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಆ ಸಂಬಂಧಕ್ಕೆ ಏನಾದರೂ ಒಂದು ಹುಳಿ ಹಿಂಡೋ ಪ್ರಯತ್ನ ಅಲ್ಲಿಂದ ಏನಾದರೂ ಆಗಿರಬಹುದು ಅಂತ. ಅಮೆರಿಕ ಇಂಟ್ರೆಸ್ಟ್ ವಾಸ್ ನಾಟ್ ವಿ ಬೀಯಿಂಗ್ ಗುಡ್ ವಿತ್ ಇರಾನ್. ಅಮೆರಿಕ ಇಂಟ್ರೆಸ್ಟ್ ವಾಸ್ ವಿ ಸರೌಂಡಿಂಗ್ ದೆಮ್ ಟು ಟ್ರಂಪ್, ನಾಟ್ ಅಮೇರಿಕಾ, ಟ್ರಂಪ್ ಅಂತ ಹೇಳ್ಬೋದು. ಸೊ ಇದೆಲ್ಲ ಬೇರೆ ಯಾವ ಅಧ್ಯಕ್ಷ ಇದ್ದಾಗೂ ಇಷ್ಟೊಂದು ಪ್ರಾಬ್ಲಮ್ ಆಗಿರಲಿಲ್ಲ ನಮಗೆ. ಇದು ಈ ಟ್ರಂಪ್ 2 ಅಲ್ಲಿ ಏನಂದರೆ ಉಚಿತನ ಜಾಸ್ತಿ ಆಗಿದೆ, ಏಜ್ ಜಾಸ್ತಿ ಆಗಿದೆ. ಈಸ್ ಥಿಂಕಿಂಗ್ ಇಸ್ ನಾಟ್ ವೆರಿ ಸ್ಟೇಬಲ್ ಮೈಂಡ್ ಇಲ್ಲ. ಇವತ್ತಿದ್ದಿದ್ದು ಒಂಥರ, ನಾಳೆ ಬೆಳಿಗ್ಗೆ ಒಂಥರ. ವಾಟ್ ಈ ಟಾಕ್ಸ್ ಆ್ಯಂಡ್ ವಾಟ್ ಈ ಡಸ್ ಇಸ್ ಸಮಥಿಂಗ್ ಟೋಟಲಿ ಡಿಫ್ರೆಂಟ್. ಸೊ ಐ ವಾಂಟೆಡ್ ಟು ಸಮಥಿಂಗ್ ಸರ್. Is there any connection with Epstein file and this war? ಆ ಥರ ವಿ ಕೆನಾಟ್ ಗೋ ಟೂ ಮಚ್ ಡೆಪ್ತ್ ಆಫ್ ಎಪ್ಸ್ಟೀನ್ ಫೈಲ್ಸಲ್ಲಿ ಇರಾನಿಯನ್ಸು ಇಸ್ರೇಲೀಸು ಇವರಿದ್ರು. ವಿ ಡೋಂಟ್ ನೋ ದಟ್ ಬಿಕಾಸ್ ದಟ್ ಇಟ್ ಸೆಲ್ಫ್ ಅದರಲ್ಲಿ ಟ್ರಂಪ್ ಹೆಸರು ಇದೆ, ಮೋದಿ ಹೆಸರು ಇದೆ. ಪ್ರಾಬಲಿ ಮೋದಿ ಅವರೇನು ಅಲ್ಲೇನೋ ಇದು ಮಾಡೋದು, ಸಮ್ ಇಮೇಲ್ ಹ್ಯಾಸ್ ಗಾನ್ ಟು ಹಿಮ್ ಅಷ್ಟೇ ಹೇಳ್ತಾರೆ ಹೊತ್ತು ದೇರ್ ವಾಸ್ ನಥಿಂಗ್ ಲೈಕ್ ದಟ್. ಸೊ ದಟ್ ಈಸ್ ಎ ಡಿಫ್ರೆಂಟ್ ಸ್ಟೋರಿ ಆಫ್ ಎಪ್ಸ್ಟೀನ್ ಫೈಲ್ಸ್. ಅದಕ್ಕೋಸ್ಕರ ದೇಶಗಳ ಮಧ್ಯೆ ಯುದ್ಧ ಆಗೋದು ಅದೆಲ್ಲ ನಡೆಯುವಂಥ ಒಂದು
ಆ ಒಂದು ಸಂದರ್ಭ ಭಾಳ ಕಮ್ಮಿ. ಓಕೆ. ಸೊ ದಟ್ ವಾಸ್ ಎ ಟೋಟಲಿ ಅ ಡಿಫ್ರೆಂಟ್ ಥಿಂಗ್. ಅಫ್ಕೋರ್ಸ್ ಈ UK ನೋಡಿರ್ಬೋದು, ಈ ವಾಸ್ ಡೈರೆಕ್ಟ್ಲಿ ಅಸೋಸಿಯೇಟೆಡ್ ವಿತ್ ಎಪ್ಸ್ಟೀನ್ ಆ್ಯಂಡ್ ಈ ವಾಸ್ ಇನ್ವಾಲ್ವ್ಡ್ ವಿತ್ ಆಲ್ ದೋಸ್ ಆ್ಯಕ್ಟಿವಿಟೀಸ್ ಆಫ್ ಚೈಲ್ಡ್ ಅಬ್ಯೂಸ್. ಅದರಿಂದ ಆ ಪ್ರಿನ್ಸ್ ಚಾರ್ಲ್ಸ್ ತಮ್ಮನ್ನು ಅರೆಸ್ಟ್ ಮಾಡಿ ಇದು ಮಾಡಿ ಆಮೇಲೆ ಅಫ್ಕೋರ್ಸ್ ದೇ ಹ್ಯಾವ್ ರಿಲೀಸ್ಡ್ ಆನ್ ಎ ಬೇಲ್ ಆರ್ ಸಮಥಿಂಗ್ ಲೈಕ್ ದಟ್. ಆ ಥರ ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದು ನನಗೇನೋ ಇಸ್ರೇಲ್ ಇರಾನಿಯನ್ಸ್ ಹೆಸರು ಇಲ್ಲ ಇಂಡಿಯನ್ಸ್ ಹೆಸರು ಇದೆ ಅಂತ ನನಗೆ. ಬಿಕಾಸ್ ಸಿ ಆಲ್ ಓವರ್ ದ ವರ್ಲ್ಡ್ ಇದು ಒಂಥರ ಬೆಂಕಿ ಥರ ಹಬ್ತಾ ಇತ್ತು ಎಪ್ಸ್ಟೀನ್ಸ್ ಫೈಲ್ ಅನ್ನೋದು. ದಿನ ಬೇರೆ ಬೇರೆ ಫೋಟೋಸು ವಿಡಿಯೋಸು ಮತ್ತೊಂದು ಇನ್ನೊಂದು ಬಿಡುಗಡೆ ಆಗೋದು. ಬಟ್ ಪ್ರೈಮ್ ಮಿನಿಸ್ಟರ್ ಮೋದಿ ಬಗ್ಗೆ ಇದೆ ಅಂತ ಹೇಳ್ತಾರೆ, ಬಟ್ ಕನ್ಫರ್ಮೇಷನ್ ಎಲ್ಲೂ ಇಲ್ಲ. ಯಾವಾಗ ಈತನ ಫೋಟೋಸು ಅದು ಸಣ್ಣ ಸಣ್ಣ ಮಕ್ಕಳ ಜೊತೆ ಹೊರಗಡೆ ಬರುತ್ತೋ, ಯಾವಾಗ ಚೈಲ್ಡ್ ಅಬ್ಯೂಸ್ ಆಗ್ತಾ ಇದ್ದಿದ್ದಲ್ಲಿ ನಿಜ ಅನ್ನೋದು ಹೊರಗಡೆ ಬರುತ್ತೋ, ಅಮೇರಿಕಾದಲ್ಲಿ ಬೀದಿಗಿಳಿದು ಹೋರಾಟ ಮಾಡ್ತಾರೆ, ಬೀದಿಗಿಳಿದು ಈತನನ್ನು ದೂಷಿಸ್ತಾರೆ, ರಿಸೈನ್ ಮಾಡು ಅಂತ ಹೇಳ್ತಾರೆ. ಇದೇ ಟ್ರಂಪ್ನಾಗಿರ್ಬೋದು, ಇಡೀ ವಿಶ್ವದಲ್ಲಿ ಇದು ಒಂಥರ ಜ್ವಾಲಾಮುಖಿ ಥರ ಹಬ್ತಾ ಇರುತ್ತೆ. ಸೊ ಈ ಎಲ್ಲ ಇಷ್ಟೊಂದು ಡ್ಯಾಮೇಜ್ ಆಗ್ತಾ ಇರೋ ಟೈಮಲ್ಲಿ ಈ ಇನ್ಸಿಡೆಂಟ್ ಆಗಿರೋದಕ್ಕೆ ಏನಾದರೂ ಲಿಂಕ್ ಇದೆಯಾ ಅನ್ನೋ ಪ್ರಶ್ನೆ ಇಲ್ಲ, ಕೂಡ ನನಗೇನೋ ಆ ಥರ ಅನಿಸ್ತಾ ಇಲ್ಲ. ಪ್ರಾಬಬ್ಲಿ ಈಸ್ ನಾಟ್ ಸೋ ಎಮೋಷ್ನಲಿ ಸೋ ಡಿಸ್ಟರ್ಬ್ಡ್ ಬೈ ದಿಸ್ ಟೈಪ್ ಆಫ್ ನೇಮ್ಸ್ ಆರ್ ಎನಿಥಿಂಗ್ ಲೈಕ್ ದಟ್. ಓಕೆ. ಸೊ ನನಗೆ ಅವನಿಗಿರೋ ಈ ಒಂದು ಮೆಂಟಲ್ ಇಶ್ಯೂಸಲ್ಲಿ ಐ ಡೋಂಟ್ ಥಿಂಕ್ ಸೊ ಎಪ್ಸ್ಟೀನ್ ಫೈಲ್ಸ್ ವುಡ್ ಹ್ಯಾವ್ ರಿಯಲಿ ಡಿಸ್ಟರ್ಬ್ಡ್ ಹಿಮ್ ಆ್ಯಂಡ್ ಅದನ್ನು ದಾರಿ ತಪ್ಪಿಸೋಕ್ಕೆ ಈ ಒಂದು ಯುದ್ಧ ಮಾಡಿದೆ ಅನ್ನೋಕ್ಕೆಲ್ಲನೂ ದೇರ್ ಇಸ್ ನಥಿಂಗ್ ಲೈಕ್ ದಟ್. ಓಕೆ. ಚೈನಾ ಮತ್ತು ಇರಾನ್ನ ಸಂಬಂಧ ಕೂಡ ತುಂಬ ಚೆನ್ನಾಗಿತ್ತು. ಯಾಕಂದರೆ ಇರಾನ್ನಲ್ಲಿ ಕಚ್ಚಾ ತೈಲವನ್ನು ಚೈನಾ ತನಗೆ ತರ್ಕೊಳ್ತಾ ಇತ್ತು. ಬಟ್ ಈ ಥರದ ವಾತಾವರಣ ನಿರ್ಮಾಣ ಆಗಿದ್ದ ಟೈಮಲ್ಲಿ ಲಾಭ ನಷ್ಟನ ಚೈನಾ ತುಂಬ ನೋಡುತ್ತೆ. ಚೈನಾ ಈಸ್ ವೆರಿ ಕ್ಲೆವರ್. See, China would have already done the alternate arrangements of taking the fuel. ರಷ್ಯಾ ಇರ್ಬೋದು, ಆಫ್ರಿಕನ್ ಕಂಟ್ರೀಸ್ ಇರ್ಬೋದು, ಅವ್ರಗಳ ಜೊತೆ ದೇ ವುಡ್ ಹ್ಯಾವ್ ಡನ್ ಸಮಥಿಂಗ್. ವೆನೆಜುಲಾಯಿಂದನೂ ತಗೋಬೋದು, ವಿ ಡೋಂಟ್ ನೋ. ಸೊ ದೇ ವುಡ್ ಹ್ಯಾವ್ ಡನ್ ಸಮ್ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್. ಓಕೆ. ಈಗ ಇರಾನ್ ಅಂತೂ ಕಂಪ್ಲೀಟ್ಲಿ ಇಟ್ಸ್ ಲೈಕ್ ಅಲೋನ್. ರಷ್ಯಾ ಸಪೋರ್ಟ್ ವಿಲ್ ಸ್ಟ್ಯಾಂಡ್ ವಿತ್ ದೇ ಓನ್ಲಿ ಡಿಪ್ಲೊಮ್ಯಾಟಿಕಲಿ ಸಪೋರ್ಟ್ ಮಾಡ್ತಾರೆ. ದೇ ಮೇ ನಾಟ್ ಸಪ್ಲೈ ಅದರ್ ಕಂಟ್ರೀಸ್ ಸರ್. Other countries, so see, they don't want to get involved into this problem because American ಡೈರೆಕ್ಟಾಗಿ ಎದುರಾಕೊಳ್ಳೋಕ್ಕೆ ಯಾರಿಗೂ ಇಷ್ಟ ಇಲ್ಲ. ಸೊ ಇವಾಗ ಚೈನಾಗೂ ಅದೇ ಇಶ್ಯೂ. ಬಿಕಾಸ್ ಇದನ್ನು ಎದುರಾಕೊಂಡ್ರೆ ಇಟ್ ವಿಲ್ ಬಿ ಅ ಡೈರೆಕ್ಟ್ ವಾರ್. ದೋ ಚೈನಾ ಈಸ್ ಎಕನಾಮಿಕಲಿ ಡಿಪೆಂಡೆಂಟ್ ಆನ್ ಇರಾನ್ ಟೂ ಮಚ್, ಬಟ್ ಸ್ಟಿಲ್ ದೇ ಡೋಂಟ್ ವಾಂಟ್ ಟು ಗೋ ನೆಕ್ ಆನ್ ನೆಕ್ ವಿತ್ ಅಮೆರಿಕಾ. ಬಿಕಾಸ್ ಈಗಿರೋ ಇಶ್ಯೂಸಲ್ಲಿ ದೇ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಎ ಡೈರೆಕ್ಟ್ ಫೈಟ್ ಬಿಟ್ವೀನ್ ಅಮೆರಿಕಾ ಆ್ಯಂಡ್ ಚೈನಾ. ಸೊ ಅದೊಂಥರ ಕೋಲ್ಡ್ ವಾರ್ ಥರ ಇದೆ, ಅದು ಹಾಗೆ ಇಟ್ಕೊಂಡು ಹೋಗ್ಲಿ ಅನ್ನೋ ಮಟ್ಟಕ್ಕಿದ್ದಾರೆ ಅಷ್ಟೇ. ಸೊ ಅಂಥ ಇದು ಇಲ್ಲ, ದೇ ವೋಂಟ್ ಸಪ್ಲೈ ಆರ್ ಎನಿಥಿಂಗ್ ಲೈಕ್ ದಟ್. ದೇ ವಿಲ್ ಓನ್ಲಿ ದೇ ಕೀಪ್ ಆನ್ ಕ್ರಿಟಿಸೈಸಿಂಗ್. ಆ್ಯಂಡ್ ಈಗ ಪುತಿನ್ ಇವತ್ತು ಕ್ರಿಟಿಸೈಸ್ ಮಾಡಿದ್ದಾರೆ, ಚೈನಾ ಅವರು ಕ್ರಿಟಿಸೈಸ್ ಮಾಡಿದ್ದಾರೆ ಫಾರಿನ್ ಮಿನಿಸ್ಟರ್. ಸೊ ದೇರ್ ವಿಲ್ ಬಿ ಓನ್ಲಿ ಕ್ರಿಟಿಸಿಸಮ್. ಪ್ರಾಬಬ್ಲಿ UN ಅದೇನೋ ಹಲ್ಕಿತ್ ಇದ್ರ ಥರ UN ಪ್ರಾಬಬ್ಲಿ ಅಲ್ಲಿ ಇವ್ರ ಮೇಲೆ ಕೆಂಡ ಕಾರ್ಬೋದು. ಅದು ಬಿಟ್ಟರೆ ಇನ್ನೇನು ಮಾಡ್ತಾರೆ ಅಂತ ನನಗೇನು ಅನ್ಸುತ್ತೆ.